ಅವರ ಏನಾದರೂ ಕುರ್ಚಿ ಬಿಟ್ಕೊಡ್ಬೇಕಂತ ಸಂದರ್ಭ ಬಂದರೆ ಅವರೇ ಘೋಷಣೆ ಮಾಡಬೇಕು. ಖಂಡಿತವಾಗಲೂ ದಲಿತ ಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋದಾದರೆ ನಮ್ಮ ಮುಂದಿನ ನಡೆಯನ್ನು ನಾವು ಶೀಘ್ರದಲ್ಲೇ ತಗೋಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಸರ್. ಸರ್, ಅಹಿಂದದ ಬೇರುಗಳೇ ಆ ಮತ್ತು ದಾ ಸರ್. ಆ ಮತ್ತು ದಾಗೆ ಅದರ ಪಾತ್ರನೂ ಹೇಳ್ಬೇಕಲ್ಲ ಸರ್ ಅವರು. ನಮಗೆ ಬಿ ಬಸಲಿಂಗಪ್ಪನವ್ರಿಗೆ ಮೋಸ ಮಾಡಿದ್ದಾರೆ, ರಂಗನಾಥ್ ಸಾಹೇಬರಿಗೆ ಮೋಸ ಮಾಡಿದ್ದಾರೆ, ಬಿ ರಾಜಯ್ಯ ಸಾಹೇಬರಿಗೆ ಮೋಸ ಮಾಡಿದ್ದಾರೆ. ಹಾಗೆಯೇ ನಮ್ಮ ಸನ್ಮಾನ್ಯ ಹಿರಿಯರಾದ ಶ್ರೀನಿವಾಸ್ ಪ್ರಸಾದ್ ಸಾಹೇಬರಿದ್ದರು. ಇವತ್ತು ಎಲ್ಲ ಹಿರಿಯ ನಾಯಕರಿಗೂ ಮೋಸ ಆಗಿದೆ ಸರ್. ಇಲ್ಲ ಸರ್, ದಲಿತರು ಯಾವಾಗಲೂ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಂಡೇ ಅವರು ಐಕಾನ್ಗಳಾಗಿದ್ದಾರೆ. ಸರ್, ಇವತ್ತು ಸಂವಿಧಾನ ಸಂರಕ್ಷಣಾ ವತಿಯಿಂದ ಇವತ್ತೊಂದು ಕ್ಯಾಲೆಂಡರ್ ಬಿಡುಗಡೆ ಇತ್ತು. ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳಿದ್ದರು, ಜೊತೆಗೆ ಸಂವಿಧಾನ ಸಂರಕ್ಷಣಾ ಪದಾಧಿಕಾರಿಗಳೆಲ್ಲ ಇದ್ದರು. ವಿಶೇಷವಾಗಿ ಇವತ್ತು ರಾಜಕೀಯ ವಿದ್ಯಮಾನಗಳು, ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಏನಾದರೂ ಚರ್ಚಾಗಿ ಬದಲಾವಣೆ ಆದರೆ ಖಂಡಿತವಾಗ್ಲೂ ದಲಿತರಿಗೆ ಮುಖ್ಯಮಂತ್ರಿ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡಿದ್ದಾರೆ ಸರ್. ಮತ್ತು ಅಹಿಂದ ವರ್ಗದಿಂದ ಬಂದಿರತಕ್ಕಂಥ ನಾವೆಲ್ಲರೂ ಸರ್ಕಾರದ ಬೇರುಗಳಾಗಿದ್ದೀವಿ. ಅಹಿಂದದಿಂದ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಮತ್ತು ದಾಗಳ ಪಾತ್ರವನ್ನು ಹೇಳಬೇಕು. ದೇವರಾಜ ಅವ್ರಿಗಿಂತಲೂ ಭಾಳ ದೊಡ್ಡ ಗೌರವ ಸಿಗುತ್ತೆ ಅವರಿಗೆ. ಅವರ ಏನಾದರೂ ಕುರ್ಚಿ ಬಿಟ್ಕೊಡ್ಬೇಕಂತ ಸಂದರ್ಭ ಬಂದರೆ ಅವರೇ ಘೋಷಣೆ ಮಾಡಬೇಕು. ಅವರು ದೇವರಾಜ ಅರಸಿಗಿಂತಲೂ ದೊಡ್ಡ ವ್ಯಕ್ತಿತ್ವ ಬಂದ್ಬಿಡುತ್ತೆ. ಯಾಕೆಂದರೆ ಸಮಾನತೆ ಹರಿಕಾರ ಅವರೆಲ್ಲರೂ. ಎಲ್ಲೋ ಇದ್ದಂಥ ಸಣ್ಣ ಸಮುದಾಯವನ್ನು ಬಿಡದೆ ದೇವರಾಜ ಅರಸು ಅವರು ಹುದ್ದೆಗಳನ್ನ ಕೊಟ್ಟಿದ್ದಾರೆ. 75 ವರ್ಷ ಆದ್ರೂ ಈ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಅದು ಸಾಮಾಜಿಕ ನ್ಯಾಯನ ಅಥವಾ ಪ್ರಜಾಪ್ರಭುತ್ವನ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಬಹುಮುಖ್ಯವಾದಂಥ ಬೇಡಿಕೆ ಅದಾಗಿತ್ತು. ಇದರ ಬಗ್ಗೆ ಬೆಂಗಳೂರಿನಲ್ಲೂ ಒಂದು ಬೃಹತ್ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ, ಚಾಮರಾಜನಗರದಲ್ಲೂ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಖಂಡಿತವಾಗಲೂ ದಲಿತ ಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋದಾದರೆ ನಮ್ಮ ಮುಂದಿನ ನಡೆಯನ್ನು ನಾವು ಶೀಘ್ರದಲ್ಲೇ ತಗೋಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಸರ್. ಹಿಂದದಲ್ಲೇ 2 ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹಿಂದುಳಿದ ವರ್ಗದವರು ಹೇಳ್ತಾರೆ. ಸಿದ್ದರಾಮಯ್ಯನವರು 5 ವರ್ಷ ಸಿ ಎಮ್ ಆಗಿರಲಿ ಅಂತ, ಮತ್ತೊಂದು ಕಡೆ ದಲಿತ ಸಿ ಎಮ್ ಒತ್ತಾಯ ಮಾಡ್ತಾ ಇದ್ದೀರಾ. ಅಹಿಂದ 2 ಓಳು ಆಗ್ತಾ ಇದೆ ಅಂತ ಸರ್. ಅಹಿಂದದ ಬೇರುಗಳೇ ಆ ಮತ್ತು ದಾ ಸರ್. ಆ ಮತ್ತು ದಾಗೆ ಅದರ ಪಾತ್ರನೂ ಹೇಳ್ಬೇಕಲ್ಲ ಸರ್ ಅವರು. ಮುಖ್ಯಮಂತ್ರಿ ಆಗಿದ್ದಾರೆ, ಸಂತೋಷ. ಸುದೀರ್ಘವಾಗಿ ದೇವರಾಜ ಅರಸು ಅವರ ಇದನ್ನು ಮುರಿಲಿಕ್ಕೆ ಅವರು ಮಾಡಿದ್ದಾರೆ. ಖುಷಿ ಪಟ್ಟಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ಸಹಕರಿಸಿದ್ದೀವಿ ನಾವು ಅವರಿಗೆ ಅಲ್ವಾ. ಅವರು ರಾಷ್ಟ್ರೀಯ ಏನು ಕಾಂಗ್ರೆಸ್ ಏನು ಅಧಿನಾಯಕರಿದ್ದಾರೆ ಅವರೆಲ್ಲರೂ ಸಹ ಕಾಂಗ್ರೆಸ್ನ ಒಂದು CWD ಸಭೆಯಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೀವಿ ಅಂದಾಗ ಯಾರು ಕೊಡಬೇಕು ಸರ್? ಆ ಬೇರು ನಿಜವಾದ ಬೇರಿಗೆ ತಲುಪಬೇಕಲ್ವ. ಹಾಗಾಗಿ ದಲಿತರು ಸೀನಿಯಾರಿಟಿ ಇರೋದ್ರಿಂದ, ಅಂದರೆ ಎಲ್ಲರೂ ಈ ಪಕ್ಷದ ಒಂದು ದೊಡ್ಡ ಗೋಡೆ ಇದ್ದ ಹಾಗೆ ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಕೇಳೋದು ನಮ್ಮ ಹಕ್ಕಿದೆ, ಕೊಡಬೇಕು, ಅವರು ದೊಡ್ಡತನವನ್ನು ತೋರಬೇಕು ಅನ್ನೋದೇ ನಮ್ಮ ಇವತ್ತಿನ ಸಂದೇಶ. ಇಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅಂತವ್ರ ನಾಯಕರುಗಳು ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಇದುವರೆಗೂ ಸಹ ಯಾವೊಬ್ಬ ದಲಿತ ರಾಜಕಾರಣಿನೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಗಟ್ಟಿ ಧ್ವನಿ ಮಾಡುವಂಥ ಕೆಲಸ ಆಗ್ತಿಲ್ಲ. ಹೈಕಮಾಂಡ್ ಬಾಯಿ ಮುಚ್ಚಿದೆಯಾ? ಈಗ ಹೈಕಮಾಂಡ್ನವರು ಏನೇ ತುಟಿ ಬಿಚ್ಚಿದ್ರು ಸನ್ಮಾನ್ಯ G. ಪರಮೇಶ್ವರ್ ಅವರು ಕಲಾಮಂದಿರಕ್ಕೆ ಬಂದಿದ್ದಾಗಲೂ ಭಾಷಣ ಮಾಡಿದ್ದಾರೆ, ತುಮಕೂರಲ್ಲೂ ಭಾಷಣ ಮಾಡಿದ್ದಾರೆ, ನಾನಿದ್ದು ವೇದಿಕೆಯಲ್ಲೂ ಪ್ರಸ್ತಾಪ ಮಾಡಿದ್ದಾರೆ. ನಾವು ಅರ್ಹರಿಲ್ವಾ ಅಂತಲೂ ಕೇಳಿದ್ದಾರೆ. ಅವರು ಭಾಳ ಮುನ್ನುಗ್ಗಿದ್ದಾರೆ ಈ ವಿಷಯದಲ್ಲಿ, ದಲಿತ ಮುಖ್ಯಮಂತ್ರಿ ವಿಷಯದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಡೆ ಎಲ್ಲೋ ಮಾತಾಡಿದ್ದಾರೆ, ಪರಮೇಶ್ವರರಿಗೆ ನಾವು ಕೊಡಬೇಕು ಅಂತ. ಯಾಕೆಂದರೆ ಅವರು ಪಕ್ಷವನ್ನು 8 ವರ್ಷಗಳ ಕಾಲ ಕಟ್ಟಿ ಬೆಳೆಸಿದವರು. ಹಾಗಾಗಿ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಇದನ್ನು ಕೇಳಬೇಕು ಅಂತೇನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಕರೆದು ಯಾರಿಗೂ ಕೊಡೋದಿಲ್ಲ. ಅದನ್ನು ಹಕ್ಕು ಮತ್ತು ಅಧಿಕಾರ ನಮ್ಮನೆ ಬಾಗಿಲಿಗೆ ಬರೋದಿಲ್ಲ, ನಾವು ಫೈಟ್ ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ದೊಡ್ಡ ತೀವ್ರತೆಯನ್ನು ಉಂಟು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ದಲಿತರು ಹಿಂದುಳಿತಾ ಇದ್ದಾರೆ ಅಂತ? ಇಲ್ಲ ಸರ್, ದಲಿತರು ಯಾವಾಗಲೂ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಂಡೇ ಅವರು ಐಕಾನ್ಗಳಾಗಿದ್ದಾರೆ. ಇವಾಗಲೂ ರೈಟ್ ಟೈಮೇ ಇದು, ರೈಟ್ ಡಿಸಿಷನ್ ತೊಗೊಳ್ತಾ ಇದ್ದೀವಿ ಸರ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲಲ್ಲ, ಈ
CM ಕುರ್ಚಿ ಬದಲಾವಣೆ ವಿಚಾರ ಬಂದಾಗ ಮಾತ್ರ ದಲಿತ ಇಲ್ಲ ನಾವು ಚರ್ಚೆ ಆಗುತ್ತೆ. ಇಲ್ಲ ಚರ್ಚೆ ಇರಲ್ಲ. ಚುನಾವಣೆ ಪೂರ್ವದಲ್ಲೂ ನಮಗೆ ಬಿ ಬಸಲಿಂಗಪ್ಪನವ್ರಿಗೆ ಮೋಸ ಮಾಡಿದ್ದಾರೆ, ರಂಗನಾಥ್ ಸಾಹೇಬರಿಗೆ ಮೋಸ ಮಾಡಿದ್ದಾರೆ, ಬಿ ರಾಜಯ್ಯ ಸಾಹೇಬರಿಗೆ ಮೋಸ ಮಾಡಿದ್ದಾರೆ. ಹಾಗೇನೆ ನಮ್ಮ ಸನ್ಮಾನ್ಯ ಹಿರಿಯರಾದ ಶ್ರೀನಿವಾಸ್ ಪ್ರಸಾದ್ ಸಾಹೇಬರಿದ್ದರು. ಇವತ್ತು ಎಲ್ಲ ಹಿರಿಯ ನಾಯಕರಿಗೂ ಮೋಸ ಆಗಿದೆ ಸರ್. ನಾವೀಗ ಖರ್ಗೆ ಸಾಹೇಬರಿಗೆ ಪರಮೇಶ್ವರಿಗೆ ಮೋಸ ಆಗಕ್ಕೆ ಬಿಡಲ್ಲ. ಈ ಹಿರಿಯ ನಾಯಕರುಗಳೆಲ್ಲ ಸಹ ಸಿದ್ದರಾಮಯ್ಯನವರೇ CM ಆಗ್ಲೇನೋ ಅಂತ ಮಾತುಗಳು ಹೇಳ್ತಾರೆ. ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಲಿ ಅಂದರೆ ಅವ್ರೇನಾದರೂ AICCಯಿಂದ ಆಗಲಿ ಅಥವಾ ಅವರ CWD ಸಭೆಯಲ್ಲಿ ತೀರ್ಮಾನ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ, ಅವರ ಪಕ್ಷದ ತೀರ್ಮಾನ ಅದು. ಅಲ್ಲಿಗೆ ದಲಿತ ಸಮುದಾಯ ಕೂಡ ಸಿದ್ದರಾಮಯ್ಯನವರೇ CM ಆಗಲಿ ಅಂತ ಒಪ್ಪಿದೆ. ಹಂಗಲ್ಲ, ಅವರು ಇಡೀ ಅವರ ರಾಷ್ಟ್ರೀಯ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಇವರೇ ಇರಲಪ್ಪ ಅಂದರೆ ನಮ್ಮ ತಕರಾರು ಇಲ್ಲ. ಚೇಂಜ್ ಮಾಡ್ತೀವಿ ಅಂದರೆ ನಮಗೆ ಕೊಡಿ ಅಂತ ನಾವು ಕೇಳೋದು. ಇದು ಒಂದು ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಿ ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅನ್ನುವಂಥ ಮಾತನ್ನ ದಲಿತ ಸಮುದಾಯ ಇದುವರೆಗೂ ಕೇಳ್ತಾ ಇಲ್ಲ. ಯಾಕೆ ಅಂತ ಖಂಡಿತ ಈಗ ಕೇಳ್ತಾ ಇದ್ದೀವಿ. ಅದನ್ನೇ ಹೇಳ್ತಿರೋದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದ್ರೂ ಅವ್ರು ಕುರ್ಚಿಯನ್ನು ಇಳಿಸಬೇಕು ಅಂದರೆ ಖಂಡಿತ ನಮಗೆ ಕೊಡಿ ಅನ್ನೋದೇ ನಮ್ಮ ಡಿಮ್ಯಾಂಡು. ಸಿದ್ದರಾಮಯ್ಯ ಮುಂದುವರೆದ್ರೆ ಬೇಡ, ಅಲ್ಲಿ ಹೇಳ್ತಾ ಇದೀವಲ್ಲ ನಮಗೆ ಕೊಡಿ ಅಂತ. ಸಾಕು, ನೀವು ಈಗಾಗಲೇ ಸುದೀರ್ಘವಾಗಿ 7 ವರ್ಷ ಮಾಡಿದ್ದೀರಲ್ಲ, ನಮಗೆ ಬಿಟ್ಟು ಕೊಡಿ. ಯಾಕೆಂದರೆ ಆ ಮತ್ತು ದಾಗ್ ಪಾತ್ರ ಏನು ಇದನ್ನ ಸಿದ್ದರಾಮಯ್ಯವ್ರಿಗೆ ಏನಾದ್ರು ತಿಳಿಸಿದ್ದೀವಿ. ಈಗ ಸಮಾವೇಶ ಮಾಡಿ ತಿಳಿಸ್ತೀವಿ, ಅವ್ರನ್ನೇ ಕರೆಸಿ ಅವ್ರ ಮುಂದೆನೇ ಕೇಳ್ತೀವಿ. ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಖಂಡಿತ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಆಗುತ್ತೆ, ಚಾಮರಾಜನಗರದಲ್ಲೂ ಆಗುತ್ತೆ, ಮೈಸೂರಲ್ಲೂ ಆಗುತ್ತೆ. ನೇತೃತ್ವ ನಾವೇ ತೆಗೆದುಕೊಳ್ತಾ ಇದ್ದೇವೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.